ಎಲ್ರಿಗೂ ಸ್ವಾಗತ. ದೇವಶಯನಿ ಏಕಾದಶಿಯನ್ನು ಅತ್ಯಂತ ಮಂಗಳಕರ ಏಕಾದಶಿಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ದೇವಶಯನಿ ಏಕಾದಶಿಯು ಆಷಾಢ ಮಾಸದ ಶುಕ್ಲ ಪಕ್ಷದ 11ನೇ ದಿನದಂದು ಆಚರಿಸಲಾಗುತ್ತದೆ. ಹಿಂದೂ ಧರ್ಮಗಳ ಪ್ರಕಾರ ಭಗವಾನ್ ವಿಷ್ಣು ಕ್ಷೀರಸಾಗರದಲ್ಲಿ ವಿಶ್ರಾಂತಿಗೆಂದು ತೆರಳುವ 4 ತಿಂಗಳ ಅವಧಿಯನ್ನು ಚಾತುರ್ಮಾಸವೆಂದು ಕರೆಯಲಾಗುತ್ತಿದ್ದು, ಈ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ. ದೇವಶಯನಿ ಏಕಾದಶಿ ವ್ರತವನ್ನು ಜುಲೈ 17ರಂದು ಆಚರಿಸಲಾಗುತ್ತದೆ. ದೇವಶಯನಿ ಏಕಾದಶಿ ದಿನದಂದು ನಾವು ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಹೇಳಲಾಗಿದೆ. ದೇವಶಯನಿ ಏಕಾದಶಿ ದಿನದಂದು ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಉಪವಾಸ ವ್ರತವನ್ನು ಆಚರಿಸಿ. ದೇವಶಯನಿ ಏಕಾದಶಿಯ ದಿನದಂದು ಭಕ್ತರು ಉಪವಾಸ ವ್ರತವನ್ನು ಆಚರಿಸಬೇಕು ಮತ್ತು ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ಇದನ್ನು ಮಾಡುವುದರಿಂದ ನೀವು ವಿಷ್ಣುವಿನ ಅನುಗ್ರಹವನ್ನು ಮಾತ್ರವಲ್ಲ, ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವಿರಿ. ತುಳಸಿ ದಳಗಳನ್ನು ಅರ್ಪಿಸಿ. ಭಗವಾನ್ ವಿಷ್ಣುವಿಗೆ ಪ್ರಿಯವಾದ ವಸ್ತುಗಳಲ್ಲಿ ತುಳಸಿ ದಳಗಳು ಕೂಡ ಒಂದು. ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಅಥವಾ ತುಳಸಿ ದಳಗಳನ್ನು ಅರ್ಪಿಸದೆ ಪೂಜೆಯನ್ನು ಮಾಡುವುದು ಅಪೂರ್ಣವೆನ್ನುವ ನಂಬಿಕೆ ಇದೆ. ಆದ್ದರಿಂದ ನೀವು ವಿಷ್ಣು ದೇವನನ್ನು ಪೂಜಿಸುವಾಗ ತಪ್ಪದೇ ತುಳಸಿ ದಳಗಳನ್ನು ಪೂಜೆಯಲ್ಲಿ ಬಳಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ತಾಮಸಿಕ ಆಹಾರವನ್ನು ಸೇವಿಸಬೇಡಿ. ದೇವಶಯನಿ ಏಕಾದಶಿಯಂದು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಈ ದಿನದಂದು ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿ ಇತ್ಯಾದಿಗಳಂತಹ ತಾಮಸಿಕ ಆಹಾರವನ್ನು ಸೇವಿಸಬಾರದು. ಏಕೆಂದರೆ ಈ ವಿಷಯಗಳು ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳಿಗೆ ಕಾರಣವಾಗಬಹುದು. ಇಂತಹ ಆಲೋಚನೆಗಳಿಂದ ನಮಗೆ ಪೂಜೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ಆಗುವುದಿಲ್ಲ. ದಾನ. ದೇವಶಯನಿ ಏಕಾದಶಿ ದಿನದಂದು ಭಕ್ತರು ಉಪವಾಸವನ್ನು ಆಚರಿಸಲಿ ಅಥವಾ ಆಚರಿಸದೇ ಇರಲಿ, ಆದರೆ ಏಕಾದಶಿಯ ದಿನದಂದು ಹಣ, ಬಟ್ಟೆ, ಅನ್ನ ಮತ್ತು ನೀರನ್ನು ದಾನ ಮಾಡಬೇಕು. ಏಕೆಂದರೆ ದೇವಶಯನಿ ಏಕಾದಶಿ ದಿನದಂದು ಇಂತಹ ಕೆಲಸಗಳನ್ನು ಮಾಡುವುದು ಹೆಚ್ಚಿನ ಪ್ರತಿಫಲವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಬ್ರಹ್ಮಚರ್ಯವನ್ನು ಅನುಸರಿಸಿ. ಏಕಾದಶಿ ವ್ರತದ ದಿನದಂದು ಒಬ್ಬ ವ್ಯಕ್ತಿ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ಭಕ್ತರು ಯಾವಾಗಲೂ ತಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳುವುದು ತುಂಬಾನೇ ಮುಖ್ಯ ಮತ್ತು ಈ ದಿನ ನೀವು ವಿಷ್ಣು ಮಂತ್ರಗಳನ್ನು ಪಠಿಸುತ್ತಾ ತಮ್ಮ ದಿನವನ್ನು ಕಳೆಯಬೇಕು. ಇದನ್ನು ಸೇವಿಸಬೇಡಿ. ದೇವಶಯನಿ ಏಕಾದಶಿಯ ಶುಭ ದಿನದಂದು ಓರ್ವ ವ್ಯಕ್ತಿ ಅನ್ನವನ್ನು ತಿನ್ನುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸುವುದರಿಂದ ಭಕ್ತರು ಈ ದಿನ ಅನ್ನವನ್ನು ಸೇವಿಸಬಾರದು. ಇದರ ಬದಲಾಗಿ ಹೆಸರುಕಾಳು, ಫಲಾಹಾರ ಸೇವಿಸಬಹುದು. ಇದು ನಿಮಗೆ ಏಕಾದಶಿಯ ಫಲವನ್ನು ನೀಡುತ್ತದೆ. ಮಂತ್ರ. ದೇವಶಯನಿ ಏಕಾದಶಿ ದಿನದಂದು ವಿಷ್ಣು ಮಂತ್ರಗಳನ್ನು ಪಠಿಸುವುದಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಈ ದಿನ ನೀವು ಪಠಿಸುವ ವಿಷ್ಣು ಮಂತ್ರವು ನಿಮಗೆ ಏಕಾದಶಿಯ ಫಲವನ್ನು ಕರುಣಿಸುತ್ತದೆ. ದೇವಶಯನಿ ಏಕಾದಶಿಯಂದು ನೀವು ಪಠಿಸಬೇಕಾದ ವಿಷ್ಣು ಮಂತ್ರ ಹೀಗಿದೆ: ಓಂ ನಮೋ ಭಗವತೆ ವಾಸುದೇವಾಯ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.